ಕರ್ನಾಟಕ ರಾಜ್ಯದಲ್ಲಿ ಗೂಂಡಾ ಸರ್ಕಾರ ಏನಿದೆ, JDS ಮತ್ತು ಸಮ್ಮಿಶ್ರ ಸರ್ಕಾರ, ಈ ಮಿಶ್ರತಳಿ ಸರ್ಕಾರ ಪೂರ್ಣ ಮಟ್ಟದಲ್ಲಿ ಗೂಂಡಾ ರಾಜ್ಯ ಮಾಡ್ತಾ ಇದೆ ಮತ್ತು ಸರ್ವಾಧಿಕಾರಿ ಧೋರಣೆ ಆಗ್ತಾ ಇದೆ. ನಾನು ನೇರವಾಗಿ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ SP ಅವರಿಗೆ, SP ಅವರೇ, ಮಂಡ್ಯದ SP ಅವರಿಗೆ ದಯವಿಟ್ಟು ಈ ವಿಡಿಯೋನ ಟ್ಯಾಗ್ ಮಾಡಿ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವೇನು ಕುಮಾರಸ್ವಾಮಿಗೆ ಹುಟ್ಟಿದ್ರಾ? ಈ ಕುಮಾರಸ್ವಾಮಿ ಅವ್ರ ಮಗನ ನೀವು? ಕುಮಾರಸ್ವಾಮಿ ಮಗ ಇವತ್ತು ನಾಮಿನೇಷನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಕರೆಂಟ್ ತೆಗಿಬೇಡಿ ಅಂತ ಹೇಳ್ಬಿಟ್ಟು ಲಿಖಿತವಾಗಿ ನೀವು ಆದೇಶ ಕೊಡ್ತಾ ಇದ್ದೀರಾ. ಮಾನ ಮರ್ಯಾದೆ ಇಲ್ವಾ ನೀವು ಯಾಕ್ರಿ ಅವ್ರ ಚೇಲರಾಗಿ ಕೆಲಸ ಮಾಡ್ತೀರಾ, ಗುಲಾಮರಾಗಿ ಕೆಲಸ ಮಾಡ್ತೀರಾ? ಮಾನ ಮರ್ಯಾದೆ ಇಲ್ವಾ SP ಅವರಿಗೆ? ನೀವು ಆದೇಶ ಏನು ಅಂಬರೀಷ್ ಅವರು ಮಿಸಸ್ ನಾಮಿನೇಷನ್ ಮಾಡೋದನ್ನ ನೀವು ಕರೆಂಟ್ ತೆಗೆಸಿದ್ರಲ್ಲ, ಅವಾಗ ಎಲ್ಲೋಗಿತ್ತು ನಿಮಗೆ ಈ ಕಾಳಜಿ? ಇವತ್ತು ರಾಜ್ಯದ ಜನತೆಗೆ, ರೈತರಿಗೆ 24 ಅವರ್ ಕರೆಂಟ್ ಅಲ್ಲ 3 ಅವರ್ ಕರೆಂಟ್ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ವಿದ್ಯುತ್ತನ್ನು ಇವತ್ತು 24 ಅವರ್ ನೀವು ಕರೆಂಟ್ ಕೊಡಲಿಕ್ಕೆ ಆದೇಶ ಕೊಡ್ತಾ ಇದ್ದೀರಾ. ಯಾರಪ್ಪಂದು ಅಂದ್ಕೊಂಡಿದ್ದೀರಾ ನೀವು? ಒಬ್ಬ ಜಿಲ್ಲಾಧಿಕಾರಿ ಅಥವಾ ಅಲ್ಲಿ ಪೊಲೀಸ್ ಅಧಿಕಾರಿಯಾ ಅಥವಾ ಜಿಲ್ಲೆಗೆ, ಅಥವಾ ಏನು ಕುಮಾರಸ್ವಾಮಿ ಅವರ ಗನ್ಮ್ಯಾನ ನೀವು, ಅಥವಾ ಬಾಡಿ ಗಾರ್ಡ ನೀವು? ಮಾನ ಮರ್ಯಾದಿಲ್ವ? ರಾಜ್ಯದಲ್ಲಿರ್ತಕ್ಕಂಥ ಚುನಾವಣಾ ಆಯೋಗಕ್ಕೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ಚುನಾವಣಾ ಆಯೋಗದ ಅಧಿಕಾರಿಗಳೇನಿದ್ದೀರಾ, ನಿಮಗೆ ನಾಚಿಕೆ, ಮಾನ ಮರ್ಯಾದೆ, ಘನತೆ, ಗೌರವ ಏನಾದರೂ ಇದೆಯಾ ನಿಮಗೆ? ರಾಜ್ಯದಲ್ಲಿ ಇವತ್ತು ತುಮಕೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಅನೇಕ ಕಡೆಗಳಲ್ಲಿ ಎಲ್ಲೆಲ್ಲ JDS ಮತ್ತು ಕಾಂಗ್ರೆಸ್ನ ನಾಮಿನೇಷನ್ ಮಾಡಿದ್ರು, ಅದರಲ್ಲೂ ಬಹುಮುಖ್ಯವಾಗಿ CM ಕುಮಾರಸ್ವಾಮಿ ಅವರ ಮಗ ನಾಮಿನೇಷನ್ ಮಾಡಿದ ಕಡೆ ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿನ ಹೊಳೆ ಹರಿಸ್ತಾ ಇದ್ದಾರೆ. ಇವತ್ತು 100 ಕೋಟಿ ರೂಪಾಯಿ ಹೊಳೆ ಹರಿಸಿದ್ದಾರೆ. ಪ್ರತಿಯೊಬ್ಬ ಬರ್ತಿರ್ತಕ್ಕಂಥ ಕಾರ್ಯಕರ್ತನ, ಬಾಡಿಗೆ ಕಾರ್ಯಕರ್ತನ ಬೇರೆ ಬೇರೆ ಜಿಲ್ಲೆಗಳಿಂದ ಕರ್ಕೊಬಂದು 500, 1000, 2000 ಕೊಡ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನೀವು ಹೇಳ್ತೀರ ನಾವು ಹದ್ದಿನ ಕಣ್ಣಿಗೆ ಬಿಟ್ಟಿದ್ದೀವಿ ಚುನಾವಣಾ ಆಯೋಗ. ಯಾವನ್ರಿ ಚುನಾವಣಾ ಆಯೋಗದಲ್ಲಿ ಕೂತಿರ್ತಕ್ಕಂಥ ಮಾನ ಮರ್ಯಾದೆ ಇಲ್ವೇನ್ರಿ ನಿಮಗೆ? ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದೆ. ಚುನಾವಣೆಗೆ ನಿದ್ರೆ ಮಾಡ್ತಾ ಇದ್ದೀರಾ ನೀವು? ಅಧಿಕಾರಿಗಳು ಬರ್ತೀರಾ, ಎಲ್ಲೋ ಒಂದು ಕಡೆ ಕಾರ್ ನಿಂತ್ಕೊಂಡಿರ್ತೀರಾ, ನೆರಳಲ್ಲಿದೆಯೋ ಅಲ್ಲಿ. ಇದು ನಿಮ್ಮ ಅಧಿಕಾರಿಗಳು, ಚುನಾವಣಾ ಅಧಿಕಾರಿಗಳು ಮಾಡ್ತಿರ್ತಕ್ಕಂಥ ಕೆಲಸ. ನಾವು ಲಿಖಿತವಾಗಿ ನಿಮಗೆ ಕಂಪ್ಲೇಂಟ್ ಕೊಟ್ಟರು ಅಥವಾ ಹ್ಯಾಪು ಹೇಳ್ಬಿಟ್ರೆ ದೊಡ್ಡದಾಗಿ ಒಂದು ಹ್ಯಾಪ್ ಬಿಡುಗಡೆ ಮಾಡಿಬಿಡ್ತೀವಿ, ನೀವು ಹ್ಯಾಪಲ್ಲಿ ಕಂಪ್ಲೇಂಟ್ ಕೊಟ್ಬಿಡಿ, ತಕ್ಷಣಕ್ಕೆ ನಾವು ಯಾವನ್ರಿ ಗಂಡು ನನ್ನ ಮಕ್ಕಳು ಅಂತಲೇ ಹೇಳಬೇಕು ಚುನಾವಣಾ ಅಧಿಕಾರಿಗಳನ್ನು. ಎಲ್ಲಿ ನೀವು ಮಾಡ್ತಾ ಇದ್ದೀರಾ? ತುಮಕೂರಲ್ಲಿ ರಸ್ತೆ ಬಂದ್ ಮಾಡಿದ್ದಾರೆ, ಮಂಡ್ಯದಲ್ಲಿ ರಸ್ತೆ ಬಂದ್ ಮಾಡಿದ್ದಾರೆ, ಮೈಸೂರು ಮತ್ತು ಬೆಂಗಳೂರಿಗೆ ಹೋಗ್ತಿರ್ತಕ್ಕಂಥ ಪ್ರಯಾಣಿಕರಿಗೆ ಸಮಸ್ಯೆ ಆಗಿದೆ. ಏನು ಮಾಡ್ತಾ ಇದ್ದಾರೆ ಚುನಾವಣಾಧಿಕಾರಿಗಳು? ಯಾವನೊಬ್ಬ ತೆವಲಿಗೋಸ್ಕರ, ರಾಜಕೀಯ ಮಾಡಲಿಕ್ಕೋಸ್ಕರ, ಅವನ ಕುಟುಂಬವನ್ನು ಉದ್ಧಾರ ಮಾಡ್ಕೊಳ್ಲಿಕ್ಕೋಸ್ಕರನ ಅವನು ನಾಮಿನೇಷನ್ ಆಗ್ತಾ ಇದ್ರೆ ನೀವು ರಸ್ತೆ ಬಂದ್ ಮಾಡಿ ಸಾರ್ವಜನಿಕ ಕಿರಿಕಿರಿ ಕೊಡ್ತಾ ಇದ್ದೀರಾ. ಇದ ನಿಮ್ಮ ಜನಪರ ಒಂದು ಕಾಳಜಿ ಇರ್ತಕ್ಕಂಥದ್ದು? ಅಧಿಕಾರಿಗಳಿಗೆ ನೇರವಾಗಿ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು. ರಾಜಕಾರಣಿಗಳಿಗಂತೂ ಮಾನ ಮರ್ಯಾದೆ, ಘನತೆ, ಗೌರವ ಏನೂ ಇಲ್ಲ. ಎಲ್ಲವನ್ನು ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಗೂಂಡ, ಒಬ್ಬ ರೌಡಿ CM ಅಂತಂದ್ರೆ ಇಡೀ ಭಾರತದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ರೌಡಿ CM ಅಂತಂದ್ರೆ ಕುಮಾರಸ್ವಾಮಿ. ಇಂಥ ಒಬ್ಬ ಗೂಂಡ ಇದ್ದಾನೆ, ಇಂಥ ಒಬ್ಬ ರೌಡಿ ಇದ್ದಾನೆ, ಅವನಿಗೆ ನೀವು ಎಲ್ಲ ರೀತಿ ಬೆಂಬಲ ಕೊಡ್ತಾ ಇದ್ರ. ನಾಚಿಕೆ, ಮಾನ ಮರ್ಯಾದೆ ಏನಿಲ್ವ ಅಧಿಕಾರಿಗಳಿಗೆ? ನಿಮಗೆ ಸ್ವಾಭಿಮಾನ ಅನ್ನೋದೇ ಇಲ್ವಾ? ನೀವು ಎಲ್ಲ ಬರೀ ಹೆಂಜಿಲ್ ಕಾಸಿಗೋಸ್ಕರನ ಅವರು ಬಿಟ್ಟಂತ ಗಂಜಿ ಕುಡಿಲಿಕ್ಕೆ, ಅವ್ರು ಬಿಟ್ಟಂತ ಕಾಫಿ ಕುಡಿಲಿಕ್ಕೆ, ಅಥವಾ ಅವ್ರು ಕುಡ್ದಿರ್ತಕ್ಕಂಥ ಲೋಟ ತೊಳಿಲಿಕ್ಕೂ ನಿಮಗೆ ಯೋಗ್ಯತೆ ಇಲ್ಲದವರು ಅಂತ ಹೇಳಬಹುದು. ಇವತ್ತು ಬನ್ನಿ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ 1000 ರೂಪಾಯಿ, 500 ರೂಪಾಯಿ, 2000 ರೂಪಾಯಿ, ಏನು ಸಾವಿರಾರು ಜನಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಅಂತಂದರೆ ಒಂದು ಏನು ಮಾನದಂಡ ಹಾಕ್ಬಿಡ್ತೀರಾ, 25 ಲಕ್ಷ 30 ಲಕ್ಷ ಮಾತ್ರ ಒಬ್ಬ ಅಭ್ಯರ್ಥಿ ಖರ್ಚು ಮಾಡಬೇಕು ಅಂತೇಳಿ. ಕೇವಲ ನಾಮಿನೇಷನ್ ಫೈಲಿಗೆ ಸುಮಾರು 100 ಕೋಟಿ ರೂಪಾಯಿ ಇವತ್ತು ಖರ್ಚು ಮಾಡಿದ್ದಾರೆ JDSನವರು. ಕೇವಲ ತಂದೆ ಮಕ್ಕಳ ಏನು ಇಬ್ಬರು ಮೊಮ್ಮಕ್ಕಳು ಮತ್ತು ತಂದೆ ಏನಿದ್ದಾರೆ, ತಾತ ಏನಿದ್ದಾರೆ, 3 ಜನರ ನಾಮಿನೇಷನ್ಗೆ ಮಿನಿಮಮ್ ಅಂದ್ರೆ 100 ಕೋಟಿ ರೂಪಾಯಿ ಇವತ್ತು ಖರ್ಚು ಮಾಡಿದ್ದಾರೆ. ಏನು ಚುನಾವಣಾ ಆಯೋಗ ಏನು ಮಾಡ್ತಾ ಇದ್ದಾರೆ? ನಿದ್ದೆ ಮಾಡ್ತಾ ಇದ್ದಾರೆ? ಕಣ್ಣಿಗೆ ಏನಾದ್ರು ಬೇರೆಯವ್ರು ದಿಕ್ಕೊಂಡಿದ್ದೀರಾ ನೀವು? ಕಣ್ಣಿಗೆ ಕಾಣ್ತಾ ಇಲ್ವ ಚುನಾವಣಾ ಆಯೋಗಕ್ಕೆ? ದಯವಿಟ್ಟು ಚುನಾವಣಾ ಆಯೋಗ ಯಾರ್ಯಾರಿಗೂ ಗೊತ್ತಿದ್ದೀರೋ ಅವರೆಲ್ಲರಿಗೂ ಟ್ಯಾಗ್ ಮಾಡಿ ಹ್ಯಾಶ್ಟ್ಯಾಗ್ ಹಾಕಿ ಚುನಾವಣಾ ಆಯೋಗಕ್ಕೆ ಇದನ್ನು ರೀಚ್ ಮಾಡಿ. ನನ್ನ ಮಕ್ಕಳಿಗೆ ಮಾನ ಮರ್ಯಾದೆ ಇದ್ದರೆ ಸಾರ್ವಜನಿಕವಾಗಿ ಯಾರಿಗೂ ತೊಂದರೆ ಆಗಬಾರ್ದು. ಇವತ್ತು ತುಮಕೂರಲ್ಲಿ ರಸ್ತೆ, ರೈಲ್ವೆ ಸ್ಟೇಷನ್ನಿಂದ ಸರ್ಕಲ್ ಹೋಗೋ ರಸ್ತೆನ ಬ್ಲಾಕ್ ಮಾಡಿದ್ದಾರೆ. ಒಬ್ಬ ನಾಮಿನೇಷನ್ ಅಂದರೆ ಚುನಾವಣಾ ಆಯೋಗ ನೀತಿ ಸಂಹಿತೆಯನ್ನು ಜಾರಿಗೊಳಿಸಿದ ನಂತರ ಯಾವುದೇ ಒಬ್ಬ ಶಾಸಕ ಅಥವಾ ಸಂಸದ ಅಥವಾ ಯಾವುದೇ ಒಬ್ಬ ಏನು ಮುಖ್ಯಮಂತ್ರಿ ಅವ್ರಿಗಿದ್ದಂಥ ಎಲ್ಲ ಸುಪ್ರೀಂ ಪವರ್ ಎಲ್ಲ ಹೊರಟೋಗುತ್ತೆ. ಒಬ್ಬ ಕೇವಲ ಜನಸೇವಕನಾಗಿರ್ತಾನೆ. ಇದನ್ನು ಮನದಟ್ಟಿಟ್ಕೋಬೇಕು ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು. ಅದನ್ನು ಬಿಟ್ಬಿಟ್ಟು ನೀವು ಸರ್ವಾಧಿಕಾರಿ ಧೋರಣೆಗೋಸ್ಕರ ಜನರಿಗೆ ಕಿರಿಕಿರಿ ಮಾಡ್ತಾ ಇದ್ದೀರಾ. ಮಾನ ಮರ್ಯಾದೆ ಇಲ್ವಾ ನಿಮಗೆ? ತುಮಕೂರಿನ SP ಅವರಿಗೆ ನೇರವಾಗಿ ಕೇಳ್ತಾ ಇದ್ದೀನಿ, ತುಮಕೂರಿನ SP ಅವರಿಗೆ ದಯವಿಟ್ಟು ಟ್ಯಾಗ್ ಮಾಡಿ. ತುಮಕೂರಿನ SP ಅವರೇ ದಯವಿಟ್ಟು ಓಪನ್ ಆಗಿ ಹೇಳ್ತೀನಿ, ನಿಮಗೆ ಮಾನ ಮರ್ಯಾದೆ ಇದೆಯಾ? ರಸ್ತೆ ಬ್ಲಾಕ್ ಮಾಡಿದ್ರು, ಬೆಳಗಿಂದ 2-3 ಅವರು ರಸ್ತೆ ಬ್ಲಾಕ್ ಮಾಡಿದ್ರು.
ಯಾರು ಅಪ್ಪಂದು ಅಂದ್ಕೊಂಡಿದ್ದೀರ ಸಾರ್ವಜನಿಕ ರಸ್ತೆಗಳನ್ನು? ಅವ್ರ ತೆವಲಿಗೋಸ್ಕರ ನೀವು ಅವರಿಗೆ ಬೆಂಗಾಲಾಗಿ ನಿಂತ್ಕೊಳ್ರಿ. ನಿಮ್ಮ ಮನೆ ಬರೋದು. ನೀವು ಅವರಿಗೆ ಏನು ತಿಕ್ಕ ಬೇಕಾದ್ರೂ ತೊಳಿರಿ, ನಮಗೇನಾಗಬೇಕಾಗಿದೆ? ಸಾರ್ವಜನಿಕರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ನೀವು ಸಾರ್ವಜನಿಕರಿಗೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಾ? ಒಬ್ಬ ರಾಜಕಾರಣಿ ಗುಲಾಮನಾಗಿ ಅವರ ಮನೆಯಲ್ಲಿರ್ತಕ್ಕಂಥ ಮೋರಿ ಅದು ಬಾಯ್ತ್ರೂಮ್ ತೊಳಿಲಿಕ್ಕೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಾ? ಚುನಾವಣಾ ಆಯೋಗ ಹೇಳುತ್ತೆ ದೊಡ್ಡ ಮಟ್ಟದಲ್ಲಿ ಯಾವುದೇ ಒಬ್ಬ ಅಭ್ಯರ್ಥಿ ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಅವನ ಕ್ರಿಮಿನಲ್ ಹಿನ್ನೆಲೆಯನ್ನು ಸ್ಥಳೀಯ ಮಾಧ್ಯಮಗಳಲ್ಲಿ 3 ಬಾರಿ ಪ್ರಚಾರ ಕೊಡಬೇಕು ಅಂತೇಳಿ. ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾಂಗ್ರೆಸ್, JDS, BJP ಯಾವುದೇ ಪಕ್ಷದಲ್ಲಿ ಚುನಾವಣೆಗೆ ಅಭ್ಯರ್ಥಿ ಸ್ಪರ್ಧಿಸಿದ್ದಾನೆ ಯಾವೊಬ್ಬ ನಾಮರ್ದನು ಇದುವರೆಗೂ ಅವರ ಮೇಲೆ ಎಷ್ಟು ಕೇಸ್ ಇದಾವೆ ಅಂತ ಕೊಟ್ಟಿಲ್ಲ. ಬನ್ನಿ, ಮತ್ತು ಮಂಗಳೂರಲ್ಲಿರ್ತಕ್ಕಂಥ ಅನೇಕ ಕಾಂಗ್ರೆಸ್ ಸಂಸದ ಇದ್ದಾನೆ, ಅಭ್ಯರ್ಥಿ ಏನಿದ್ದಾನೆ, ಅವನ ಮೇಲೆ 100 ಪ್ರಕರಣಗಳಿದ್ದಾವೆ. ಅವನೇಂದ್ರ ಮಾಧ್ಯಮದಲ್ಲಿ ಪ್ರಚಾರ ಕೊಟ್ಟಿದ್ದಾನ ನನ್ನ ಮೇಲೆ ಇಷ್ಟೆಲ್ಲ ಕೇಸ್ ಇದ್ದಾವೆ ಅಂತೇಳಿ. HD ಕುಮಾರಸ್ವಾಮಿ ಮಗ ಒಂದು ಹೋಟೆಲ್ಗೆ ಕಲ್ಲೊಡೆದಿದ್ದ, ಆತನ ಮೇಲೆ ಕೇಸಿದೆ. ನಿಮಗೆ ಆತ ಪ್ರಚಾರ ಕೊಟ್ಟಿದ್ದಾನ? ಇದುವರೆಗೂ ಕೊಟ್ಟಿಲ್ಲ. ಹೇಳ್ತಾ ಇದ್ದೀರಾ ನೀವು ಪ್ರಚಾರ ಕೊಡಬೇಕು ಅಂತೇಳಿ. ಏನ್ರಿ, ಯಾರು ಇವತ್ತು ಚುನಾವಣಾ ನೀತಿ ಸಂಹಿತೆಯನ್ನು ಪಾಲನೆ ಮಾಡ್ತಿರ್ತಕ್ಕಂಥದ್ದು? ಎಲ್ಲರೂ ನೀತಿ ಸಂಹಿತೆ ಉಲ್ಲಂಘನೆ ಮಾಡ್ತಾರೆ. ಅದರಲ್ಲಿ ಬಹುತೇಕ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಈ ಗೂಂಡಾ ಪ್ರವೃತ್ತಿಯ ರಾಜಕಾರಣಿ ಇದ್ದಾರೆ ಕುಮಾರಸ್ವಾಮಿ, ಬಾಯಿಗೆ ಬಂದಂತೆ ಹೊಲಸು ಮಾತುಗಳಾಗಿರ್ಬೋದು, ಸರ್ವಾಧಿಕಾರದ ಮಾತುಗಳಾಗಿರ್ಬೋದು, ಆಮೇಲೆ ಸಿನಿಮಾ ನಟರ ವಿರುದ್ಧ ದೌರ್ಜನ್ಯ, ದಬ್ಬಾಳಿಕೆ, ರೌಡಿಸಮ್ ಮಾಡುವಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಪೊಲೀಸ್ನವರು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀರಲ್ರಿ ನೀವು. ಇವತ್ತು ಮೋದಿಜಿಯವ್ರನ್ನ ಬೆಂಗಳೂರಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಅಲ್ಲಿ ರಾಹುಲ್ ಗಾಂಧಿ ಬಂದಾಗ ಮೋದಿ ಅಂತ ಕೂಗಿದವ್ರನ್ನ ಅರೆಸ್ಟ್ ಮಾಡಿಬಿಟ್ರಲ್ಲ. ಹಾಗಾದ್ರೆ ಕುಮಾರಸ್ವಾಮಿಗೆ ಜೈ ಎಂದವ್ರನ್ನ ನೀವ್ಯಾಕೆ ಅರೆಸ್ಟ್ ಮಾಡಲ್ಲ? ಕುಮಾರಸ್ವಾಮಿಗೆ ಜೈ ಎಂದರ್ನ ನೀವ್ಯಾಕೆ ಅರೆಸ್ಟ್ ಮಾಡಲ್ಲ? HD ದೇವೇಗೌಡಂಗೆ ಜೈ ಎಂದರ್ನ ನೀವ್ಯಾಕೆ ಅರೆಸ್ಟ್ ಮಾಡಲಿಲ್ಲ ರೀ? ಪೊಲೀಸ್ನವರೇ ನೇರವಾಗಿ ಹೇಳಿ, ನಿಮಗೆ ನೈತಿಕತೆ ಇದೆಯಾ? ರಾಜ್ಯಾಂಗದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ? ನೀವು ಬಕೆಟ್ಗಳಾಗಿ, ಚಮಚಗಳಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಕುಮಾರಸ್ವಾಮಿಗೆ ಜೈ ಅನ್ಬೋದಂತೆ, ದೇವೇಗೌಡಂಗೆ ಜೈ ಅನ್ಬೋದಂತೆ, ಮೋದಿಯವ್ರನ್ನ ಮಾತ್ರ ಮೋದಿ ಅಂತೇಳಿ ನಾವು ಕೂಗಂಗಿಲ್ವಂತೆ. ಇದು ಯಾವಾಗ ಸರ್ವಾಧಿಕಾರ ರೀ ಇದು? ರಾಜ್ಯದಲ್ಲಿ ಎಲ್ಲ ಅವರಿಗೆ ಬರ್ಕೊಟ್ಬಿಟ್ಟಿದ್ದೀವ. ರಾಜ್ಯ ಅವ್ರ ಅಪ್ಪಂದ, ಅವ್ರ ಅಮ್ಮ, ಅವ್ರ ತಾತಂದ? ಏನು ತಿಳ್ಕೊಂಡಿದ್ದೀರಾ ನೀವು? BJP ಮೋದಿಗಾಗಿ ನಾವು ಪ್ರಚಾರ ಮಾಡಬೇಕಾದ್ರೆ ನಮ್ಮನ್ನ 100 ಪ್ರಶ್ನೆಗಳು ಕೇಳ್ತೀರಾ. ಮೋದಿ ಅಂತ ಕೂಗಿದ್ರೆ ನೀವು ಬುಗ್ರಗಾಮಿಗಳೇನೋ ಅಂತೇಳಿ ಪಾಕಿಸ್ತಾನ್ಗೆ ಜಿಂದಾಬಾದ್ ಹೇಳಿದವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಕೇವಲ ಮೋದಿ ಎಂದವ್ರನ್ನ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಾ. ಆದರೆ ಕುಮಾರಸ್ವಾಮಿಗೆ ಜೈ ಅಂತ ಹೇಳಿದ್ರಲ್ರಿ ಇವತ್ತು, ಯಾಕ್ರಿ ನೀವು ಅರೆಸ್ಟ್ ಮಾಡಲಿಲ್ಲ? ನಿಮಗೆ ತಾಕತ್ತಿಲ್ವಾ? ಯಾಕೆ ನೀವು ಅವರು ಬಚ್ಚಲು ಗುಡಿಸ್ಲಿಕ್ಕೆ ನೀವು ಅಧಿಕಾರಿಗಳಾಗಿದ್ದೀರಾ? ಚುನಾವಣಾ ಆಯೋಗಕ್ಕೆ ಮತ್ತೆ ಕೇಳ್ತಾ ಇದ್ದೀನಿ, ರಾಜ್ಯದ ಚುನಾವಣಾ ಆಯೋಗ ಅನೇಕ ಕಡೆಗಳಲ್ಲಿ ಅಕ್ರಮ ನಡೀತಾ ಇದೆ, ಮದ್ದು ಗುಂಡುಗಳನ್ನು ಹಂಚ್ತಾ ಇದ್ದಾರೆ. ಇವತ್ತು ಎಂಡ ಸರಾಯಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಹಣದ ಹೊಳೆ ಹರಿಸ್ತಾ ಇದ್ದಾರೆ. ಏನ್ರಿ ಮಾಡ್ತಾ ಇದ್ದೀರಾ ನೀವು? ಎಣಿಸ್ಕೊಬಿಟ್ಟು ನಿಮ್ಮ ಕಮಿಷನ್ನ ನೀವು ಎಣಿಸ್ಕೊಬಿಟ್ಟು ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ನಿಮ್ಮ ಅಧಿಕಾರಿಗಳು ನಿಲ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಾ ನೀವು? ನಿಮಗೆ ಆ ಯೋಗ್ಯತೆ ಇಲ್ಲ. ನಿಮ್ಮ ಒಂದು ಟಾರ್ಗೆಟ್ಟು, ನಿಮ್ಮ ಒಂದು ಗುರಿ, BJPಯಲ್ಲಿ ಯಾರ್ಯಾರು ನಾಮಿನೇಷನ್ ಮಾಡ್ತಾ ಇದ್ರೋ ಅಲ್ಲಿ ಹೋಗ್ತೀರಾ. ಸುಮಲತಾ ಮನೆ ಸುತ್ತನ ನಾಚಿಕೆ ಆಗಬೇಕು ನಿಮಗೆ. ಪೊಲೀಸ್ ಅಧಿಕಾರಿಗಳಿಗೆ ಮನೆ ಸುತ್ತ ಇಂಟೆಲಿಜೆನ್ಸ್ ಪೊಲೀಸ್ ಅಂತೆ, ಗುಪ್ತಚರ ಇಲಾಖೆ ಅಂತೆ, ಮುಫ್ತಿ ಅಂತೆ. ಯಾಕ್ರಿ ನಿಮಗೆ ತಾಕತ್ತಿಲ್ವೇನ್ರಿ? ಕುಮಾರಸ್ವಾಮಿ ಮತ್ತು ಅವ್ರ ಸಹಚರರ ಮತ್ತೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದೆ, ಅವರ ವಿರುದ್ಧ ನೀವು ಷಡ್ಯಂತ್ರ ಮಾಡ್ರಿ ನೋಡೋಣ. ಅವರ ಒಂದು ಭ್ರಷ್ಟಾಚಾರವನ್ನು ಬಯಲಿಗಳಿರಿ. ಅದನ್ನು ಬಿಟ್ಟು ಪ್ರಾಮಾಣಿಕವಾಗಿ ದೇಶ ಸೇವೆಗೋಸ್ಕರ ಇವತ್ತು ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಅನೇಕ ಪ್ರಾಮಾಣಿಕ ಅಭ್ಯರ್ಥಿಗಳ ವಿರುದ್ಧ ನೀವು ಷಡ್ಯಂತ್ರ ಮಾಡ್ತಾ ಇದ್ದೀರ ಅಧಿಕಾರಿಗಳು. ನಿಮಗಂತೂ ನಾಚಿಕೆ, ಮಾನ, ಮರ್ಯಾದೆ ಎಷ್ಟು ಉಗುತ್ರೂ ಇಲ್ಲ ಅಂತ ಹೇಳ್ತೀನಿ. ಯಾಕೆಂತಂದರೆ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇಲ್ಲ. ಇದು ಒಂದು ದೊಡ್ಡ ಇಂಡಿಯಾ ಪಾಕಿಸ್ತಾನಕ್ಕೆ ನಡೆದಂಥ ವಾರ್ ಇದೆಯಲ್ಲ, ಹಿಂಸಾಚಾರಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯದಲ್ಲಿ ಹಿಂಸಾಚಾರಕ್ಕೆ ಕರೆ ಕೊಡ್ತಿರ್ತಕ್ಕಂಥ ಕುಮಾರಸ್ವಾಮಿ ಅವರಿದ್ದಾರೆ. ನಿಮಗೆ ಯೋಗ್ಯತೆ ಇದೆಯಾ? ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇರೋದು. ರಾಜ್ಯದಲ್ಲಿ ಹಿಂಸಾಚಾರಕ್ಕೆ ಕರೆ ಕೊಡ್ತಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು. ಹೇಳ್ತಾ ಇದ್ದಾರೆ, ಹೆಚ್ಚಿಗೆ ನಿಮ್ಮದು ಆಯಿತು, ನಿಮ್ಮದು ತುಂಬ ಅತಿ ಆಯಿತು, ಇದೇ ಥರ ಆದರೆ ನಿಮ್ಮ ಮೇಲೆ ಏನೇನು ಬೇಕೋ ನಾವು ಮಾಡಬೇಕಾಗುತ್ತೆ. ಏನ್ರಿ ಮಾಡ್ತಾರೆ ಅವರು? ಯಾಕ್ರಿ ಸರ್ವಾಧಿಕಾರಿನೇನ್ರಿ? ಅವರೊಬ್ಬರೇ ಎಲೆಕ್ಷನ್ ನಿಲ್ಬೇಕೇನ್ರಿ? ಅವರೊಬ್ಬರೇ ಪ್ರಚಾರ ಮಾಡ್ಬೇಕೇನ್ರಿ? ಬೇರೆ ಯಾರು ಪ್ರಚಾರ ಮಾಡಂಗಿಲ್ಲ? ಬೇರೆ ಯಾರು ಎಲೆಕ್ಷನ್ ನಿಲ್ಲಂಗೇ ಇಲ್ವಾ? ಲೂಟಿ ಲೂಟಿ ಲೂಟಿ. ಓಲಾದಲ್ಲಿ 300 ಕೋಟಿ ರೂಪಾಯಿ ಲೂಟಿ ಮಾಡಿಬಿಟ್ಟು ನನ್ನ ಮಗನಿಗೆ 300 ಅಲ್ಲ 500 ಕೋಟಿ ರೂಪಾಯಿ ಆದರೂ ಖರ್ಚಾದ್ರು ಚಿಂತಿಲ್ಲ, ನನ್ನ ಮಗನ ಗೆಲ್ಲಿಸ್ಕೋಬೇಕು.
ಚುನಾವಣಾ ಆಯೋಗಕ್ಕೆ ಮಾನ ಮರ್ಯಾದೆ ಇದ್ದರೆ ಈ ಹೇಳಿಕೆ ವಿರುದ್ಧದಲ್ಲಿ ಅವ್ರ ಮೇಲೆ ಕೇಸ್ ಹಾಕೋಬೇಕು. ಈಗಾಗಲೇ 100 ಕೋಟಿ ಅಧಿಕವಾಗಿ ಖರ್ಚು ಮಾಡಿದ್ದಾರೆ ಕೇವಲ 3 ಜನರ ನಾಮಿನೇಷನ್ಗೋಸ್ಕರನ. 3 ಜನರ ಪ್ರಜ್ವಲ್ಲು, ನಿಖಿಲ್ಲು, ದೇವೇಗೌಡ ಈ 3 ಜನರ ನಾಮಪತ್ರ ಸಲ್ಲಿಸುವ ಉದ್ದೇಶದಿಂದ ಸುಮಾರು 100 ಕೋಟಿಯನ್ನು ಇವತ್ತು ಖರ್ಚು ಮಾಡಿದ್ದಾರೆ. ಚುನಾವಣಾ ಆಯೋಗಕ್ಕೆ ಕಣ್ಣಿದ್ರೆ ಅವ್ರನ್ನ ತಕ್ಷಣ 3 ಜನರನ್ನು ಅನರ್ಹಗೊಳಿಸಬೇಕು. 3 ಜನರನ್ನು ಅನರ್ಹಗೊಳಿಸಿದ ಮಾತ್ರ ಚುನಾವಣಾ ಆಯೋಗ ಜನಪರವಾಗಿ, ಪ್ರಜಾಪರವಾಗಿ, ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಟ್ಟು ಮಾಡ್ತಾ ಇದೆ ಅಂತೇಳಿ ನಾನು ಒಪ್ಕೊಳ್ತೀನಿ. ಇಲ್ಲ ಅಂತಂದರೆ ಚುನಾವಣಾ ಆಯೋಗದಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಎಲೆಕ್ಷನ್ ಅಧಿಕಾರಿಗಳೇನಿದ್ದೀರಾ, ನೀವೆಲ್ಲರೂ ಭ್ರಷ್ಟಾಚಾರಿಗಳಿಗೆ ನೀವು ಸಹಕಾರ ಕೊಡ್ತಾ ಇದ್ದೀರಾ. ಎಚ್ಚರಿಕೆ ಇರಲಿ. ನಾವು ಪ್ರತಿನಿತ್ಯ ಫಾಲೋ ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಲ್ಲ ಅನಿಸುತ್ತೆ, ಟಿವಿ ಮಾಧ್ಯಮಗಳಲ್ಲಿ ನೀವು ನೋಡ್ತಿಲ್ಲ ಅನಿಸುತ್ತೆ. ನಿಮಗೆ ಬೇಕಾಗಿಲ್ಲ, ನೀವು ಮೈ ಮರೆತು ನಿದ್ದೆ ಮಾಡ್ಕೊಂಡು ಅಧಿಕಾರಿಗಳು ಕೂತ್ಕೊಂಡಿದ್ದೀರಾ. SP ಅವರೇ, ಏನು ಮಂಡ್ಯ SP ಅವರೇ, ಯಾವುದೇ ರೀತಿ ಕಾನೂನು ಉಲ್ಲಂಘನೆ ಅಥವಾ ಕಾನೂನು ಧಕ್ಕೆ ಆದರೆ ಅದಕ್ಕೆ ನೀವೇ ಹೊಣೆ. ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳು ಯಾವುದೇ ಒಂದು ಪ್ರಾಣಕ್ಕೆ ಹಾನಿಯಾದರೆ ಅಥವಾ ಹಿಂಸಾಚಾರವಾದರೆ ಅದಕ್ಕೆ ಎಲ್ಲರೂ ನೀವೇ ಹೊಣೆಯಾಗಿರ್ತೀರಾ. ಇದಕ್ಕೆ ಯಾವ ರಾಜ್ಯ ಸರ್ಕಾರ ಅಲ್ಲ. ಯಾಕೆಂದರೆ ಅಧಿಕಾರ ನಿಮ್ಮ ಕೈಯಲ್ಲಿದೆ. ಚುನಾವಣಾ ಏನು ಆಯೋಗ ನೀತಿ ಸಂಹಿತೆಯನ್ನು ಜಾರಿಗೊಳಿಸಿದ ನಂತರ ಪೂರ್ಣ ಮಟ್ಟದ ಅಧಿಕಾರ ನಿಮ್ಮ ಹತ್ರ ಇದೆ. ಆದರೂ ನೀವು ಗುಲಾಮರಾಗಿ, ಬಕೆಟ್ಗಳಾಗಿ, ಸ್ಪೂನ್ಗಳಾಗಿ ನೀವು ಅವ್ರಿಗೋಸ್ಕರ JDSನವರು ಅಥವಾ ಕಾಂಗ್ರೆಸ್ನವರಿಗೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಾ. ಇದನ್ನು ಬಿಡಿ. ರಾಜ್ಯದಲ್ಲಿ ಯಾವುದೇ ರೀತಿ ಹಿಂಸಾಚಾರ ಅಥವಾ ಪ್ರಾಣ ಹಾನಿಯಾದರೆ ಅದಕ್ಕೆ ಪೂರ್ಣ ಜವಾಬ್ದಾರಿ ಪೊಲೀಸ್ ಇಲಾಖೆ ಮತ್ತು ಏನು ಚುನಾವಣಾ ಆಯೋಗದ ಅಧಿಕಾರಿಗಳಿದ್ದೀರಾ, ನಿಮ್ಮ ಜವಾಬ್ದಾರಿಯಾಗಿದೆ.